ಹಾಯ್, ಹಲೋ, ನಮಸ್ತೆ. ಮಾತೃಭೂಮಿ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಸುಹಾಸ್. ಇಂದು ಸಿನಿ ಟೆಂಟ್ನಲ್ಲಿ ವಿಶ್ವದಾದ್ಯಂತ ತೆರೆ ಕಂಡಿರುವ ಕೌಟುಂಬಿಕ ಚಿತ್ರವಾದ ಸೀತಾರಾಮ ಕಲ್ಯಾಣ ಚಿತ್ರದ ಬಗ್ಗೆ ಒಂದು ವಿಶ್ಲೇಷಣೆ. ಅನಿತಾ ಕುಮಾರಸ್ವಾಮಿ ಅವರು ಈ ಚಿತ್ರದ ನಿರ್ಮಾಪಕಿಯಾಗಿದ್ದು ಚೆನ್ನಾಂಬಿಕಾ ಫಿಲಮ್ಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿದೆ ಮತ್ತು ಈ ಚಿತ್ರವನ್ನು ಹರ್ಷರವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಸ್ಯಾಂಡಲ್ವುಡ್ ಯುವರಾಜ ನಿಖಿಲ್ ಗೌಡರವರು ತಮ್ಮ ಆಕ್ಷನ್ ಮತ್ತು ಅಭಿನಯದಿಂದ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಈ ಚಿತ್ರದ ನಾಯಕ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಕ್ಯೂಟ್ ಆಗಿ ನಟಿಸಿದ್ದು ಚಿತ್ರರಸಿಕರ ಮೆಚ್ಚುಗೆಯನ್ನು ಗಳಿಸಿದ್ದು. ಇನ್ನು ಈ ಚಿತ್ರದಲ್ಲಿ ಶರತ್ ಬಾಬು, ಬಹುಭಾಷಾ ನಟಿ ಮಧು, ರವಿಶಂಕರ್, ಚಿಕ್ಕಣ್ಣ ಹಾಗೂ ಕಾಮಿಡಿ ಕಿಲಾಡಿ ನಯನ ಮುಂತಾದವರ ತಾರಾಬಳಗದಲ್ಲಿ ಚಿತ್ರವು ಅದ್ದೂರಿಯಾಗಿ ಮೂಡಿಬಂದಿದೆ. ಇನ್ನು ಈ ಚಿತ್ರದ ಬಗ್ಗೆ ನಾಯಕ ನಿಖಿಲ್ ರವರು ಹಾಗೂ ಇತರೆ ಕಲಾವಿದರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಈ ಫಿಲಮಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ, ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್. ಅದನ್ನು ಸೊ ತುಂಬ ಇಷ್ಟ ಆಯಿತು ಸಿನಿಮಾ. ನಾನು ಇವತ್ತೇ ನೋಡಿದ್ದು, ಇದಕ್ಕೆ ಮುಂಚೆನೂ ಪ್ರೀಮಿಯರ್ ಶೋಲಿರೋ ನೋಡಿಲ್ಲ. ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ, ನನ್ನ ಕಣ್ಣಲ್ಲಿ ನೀರು ಆಟೋಮೆಟಿಕ್ಕಾಗಿ ಬರ್ತಾಯಿತ್ತು. ಐ ಥಿಂಕ್ ನನಗಂತೂ ತುಂಬ ಇಷ್ಟ ಆಗಿದೆ ಮೂವಿ. ಜನ ಏನು ಹೇಳ್ತಾರೆ ನೋಡಬೇಕು. 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಇಡೀ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಒಲ್ಗರ್ ಡೈಲಾಗ್ ಆಗಲಿ ಏನಿಲ್ಲ, ಸಾಂಗ್ಗಳೆಲ್ಲ ಸಕ್ಕತ್ತಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಆಮೇಲೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಈಗ ನಿಖಿಲ್ ಸರ್ ಚೆನ್ನಾಗಿ ಮಾಡವ್ರೆ, ರಚಿತಾ ಮೇಡಮ್ ಸೂಪರು, ಎಲ್ಲ ಆ್ಯಕ್ಟ್ರುಗಳು ಬೊಂಬಾಟ ಮಾಡವ್ರೆ, ಸೂಪರ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಡೈರೆಕ್ಷನ್ ಅಂತೂ ಸೂಪರ್. ಹರ್ಷ ಬಗ್ಗೆ ಎರಡು ಮಾತಿಲ್ಲ, ಸಕ್ಕತ್ತಾಗಿ ಮಾಡೋರು ಡೈರೆಕ್ಷನ್, ಸೂಪರ್. ಸೀತಾರಾಮ ಕಲ್ಯಾಣ ಎಷ್ಟು ಅದು ಕಿವಿ ಕೇಳಿಸಿದ್ರೆ ಎಷ್ಟು ವಿಜೃಂಭಣೆ ಅನಿಸುತ್ತೋ, ಈ ಸಿನಿಮಾನು ಅಷ್ಟೇ ನನಗೆ ಸೂಪರಾಗಿ ಫೀಲ್ ಆಯಿತು. ನಿಖಿಲ್ ಸರ್ ಆ್ಯಕ್ಟಿಂಗು ತುಂಬ ಇಂಪ್ರೂವ್ ಆಗಿದೆ, ವಂಡರ್ಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಶರತ್ ಸರು ಮತ್ತು ರವಿಶಂಕರ್ ಸರು ಇಬ್ಬರು ಕಾಂಬಿನೇಷನ್ ಬಂದಾಗಂತೂ ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಕಡೆ ಅಂತೂ ಕಣ್ಣಲ್ಲಿ ನೀರು ಬಂತು. ಆ್ಯಕ್ಟ್ರ್ ಆದ್ರೂ ಕತೆ ಗೊತ್ತಿದ್ರೂ ಸಹ ಲಾಸ್ಟಲ್ಲಿ ಭಾಗ್ಯಶ್ರೀ ಅವ್ರ ಸಾಯೋ ಸೀನ್ಗಳು ಅವೆಲ್ಲ ತುಂಬ ಎಮೋಷನ್ ಆಗಿದೆ. ಸಿನಿಮಾ ಸೂಪರ್ ಡೂಪರ್ ಆಗಿದೆ. ಜನ ನೋಡಿ ತುಂಬ ಆಶೀರ್ವಾದ ಮಾಡಬೇಕು, ಇಷ್ಟಪಡಬೇಕು ಅಂತ ಕೇಳ್ಕೊತೀನಿ. ನನಗಂತೂ ಮನಸ್ಪೂರ್ವವಾಗಿ ಇಷ್ಟ ಆಗಿದೆ. ಆಮೇಲೆ ಇನ್ನೊಂದು ಮೈನ್ ಎಲಿಮೆಂಟ್ ಅಂದರೆ ರೈತರ ಬಗ್ಗೆ ಒಂದಷ್ಟು ಕಾನ್ಸೆಪ್ಟ್ ತಗೊಂಡಿದ್ದಾರೆ, ಅದಂತೂ ಇಷ್ಟ ಆಯಿತು. ಯಾಕೆಂದರೆ ಈ ಟೈಮಲ್ಲಿ ಬರೀ ಮಾಸ್ಗೆ ಮತ್ತು ಇನ್ನೊಂದೇನೋ ಮಚ್ಚು ಆ ಥರದ್ದೆಲ್ಲ ಜಾಸ್ತಿ ಎಲಿಮೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 30% ರೈತರ ಬಗ್ಗೆನೇ ಮಾತುಗಳಿದೆ, ರೈತರ ಬಗ್ಗೆನೇ ಡೈಲಾಗ್ಗಳಿದೆ. ಅದಾದಮೇಲೆ ನಿಖಿಲ್ ಸರು ಮತ್ತು ಶರತ್ ಸರ್ದು ಅಪ್ಪ ಮಗನ ಕಾಂಬಿನೇಷನ್ ಅಂತೂ ನನಗೆ ನಿಖಿಲ್ ಸರು ಮತ್ತು ಕುಮಾರಸ್ವಾಮಿ ಸರ್ನೇ ಫೀಲ್ ಮಾಡ್ತಾಯಿತ್ತು. ಅಪ್ಪ ಮಗ ಅಂದರೆ ಅಲ್ಲೇ ಟಚ್ ಆಗ್ತಾಯಿತ್ತು ನನಗೆ. ಸೊ ನಿಖಿಲ್ ಸರ್ ಗೆದ್ದಿದ್ದಾರೆ, ಆಲ್ಮೋಸ್ಟ್ ಆ್ಯಕ್ಟಿಂಗಲ್ಲಿ ಗೆದ್ದಿದ್ದಾರೆ, ಸಿನಿಮಾನೂ ಗೆಲ್ಲುತ್ತೆ ಅಂತ ನಾನು ಫುಲ್ ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರವನ್ನು ವೀಕ್ಷಿಸಿದ ಪ್ರೇಕ್ಷಕರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಬನ್ನಿ. ತುಂಬ ಚೆನ್ನಾಗಿದೆ, 100% ಪಕ್ಕ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಗುರು ಸರ್. ಸೂಪರ್ ಆಗೈತೆ ಸರ್ ಮೂವಿ ಮಾತ್ರ. ಪ್ರೀತಿ ಬಗ್ಗೆ ಚೆನ್ನಾಗಿ ಇದೆ ಹೇಳೋರೆ, ಫೈಟಿಂಗ್ ಮಾತ್ರ ಮಸ್ತಾಗಿ ಮಾಡೋರೆ, ಸಾಕಾಗಿ ಸೂಪರ್ ಆಗಿದೆ. ಸಾಂಗು ಹಳ್ಳಿ ಕಡೆ ಸೆಂಟಿಮೆಂಟು ಸೂಪರ್. ಫ್ಯಾಮಿಲಿಗಂತೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರು. ಲೇಡೀಸ್ ಬಂದರೆ ನಿಜವಾಗ್ಲೂ ಹತ್ಬಿಟ್ಟೆ ಹೋಗೋದವರು. ಸೂಪರ್ ಆಗಿದೆ ಪಿಕ್ಚರ್, ಸೂಪರ್ ಆಗಿದೆ. 100% ಗ್ಯಾರಂಟಿ. ರೈತರ ಬಗ್ಗೆ ಒಳ್ಳೆ ಅಭಿಪ್ರಾಯ. ಸೂಪರ್ ಫ್ಯಾಮಿಲಿ ಸೆಂಟಿಮೆಂಟ್. ಸೂಪರ್ ಅಣ್ಣ, 100 ಡೇಸ್ ಸೂಪರ್ ಅಣ್ಣ. ಫ್ಯಾಮಿಲಿ ಸೂಪರ್ ಮೂವಿ ಸರ್. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡ್ಬೋದು ಸಿನಿಮಾನ. ತುಂಬ ಚೆನ್ನಾಗಿದೆ ಮೂವಿ ಅಣ್ಣ. ಕರ್ನಾಟಕಕ್ಕೆ ಕುಮಾರಣ್ಣ, ಸ್ಯಾಂಡಲ್ವುಡ್ಗೆ ಯುವರಾಜ ನಿಖಿಲ್ ಬಾಸ್. ಅದ್ದೂರಿ ಫಿಲಮ್, 100 ಡೇಸ್ ಪಕ್ಕ. ಬಾಸ್ ಯಾವತ್ತಿದ್ರು ಮಾಸ್. 100 ಡೇಸ್ ಪಕ್ಕ. ಸೂಪರ್ ಸರ್, ಚೆನ್ನಾಗಿದೆ. ಸೂಪರ್ ಮೂವಿ. ಇನ್ನು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಮಾತೃಭೂಮಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.